ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದಿನಕ್ಕೆ ಕಾಲಿಟ್ಟ ಬೆಳಗಾವಿ ಚಳಿಗಾಲದ ಅಧಿವೇಶನ. ಇವತ್ತು ಉತ್ತರ ಕರ್ನಾಟಕದ ಮೇಲಿನ ಚರ್ಚೆಗೆ ಸಿಎಂ ಉತ್ತರ ನೀಡಲಿದ್ದಾರೆ. ಕಳೆದ 5 ದಿನಗಳಿಂದ ಉತ್ತರ ಕರ್ನಾಟಕದ ಬಗ್ಗೆ ಸಾಕಷ್ಟು ಚರ್ಚೆಗಳಂತೂ ಆಗಿದೆ. ಉತ್ತರದ ವೇಳೆ ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಬಹುದಾದ ಸಾಧ್ಯತೆ ಇದೆ. ಅಂದ್ರೆ ಆ ಒಂದು ನಿರೀಕ್ಷೆಯನ್ನ ಉತ್ತರ ಕರ್ನಾಟಕ ಭಾಗದ ಜನ ಮತ್ತು ಸಚಿವರುಗಳು, ಶಾಸಕರುಗಳು ಎಲ್ಲರನ್ನೂ ಇಟ್ಕೊಂಡು ಕಾಯ್ತಾ ಇದ್ದಾರೆ. ಈಗಾಗಲೇ 5 ದಿನದಿಂದ ಚರ್ಚೆಗಳಾಗಿದೆ. ಉತ್ತರ ಕರ್ನಾಟಕ ಭಾಗಕ್ಕೆ ಏನು ಬೇಕಾಗಿದೆ, ಅವ್ರ ಬೇಡಿಕೆಗಳು ಏನಿದೆ, ಯಾವ್ಯಾವ ಬೇಡಿಕೆಗಳಿಗೆ ಹೆಚ್ಚಿನ ಒತ್ತನ್ನು ನೀಡ್ತಾ ಇದ್ದಾರೆ ಮತ್ತು ಸರ್ಕಾರ ಇಲ್ಲಿವರೆಗೂ ಏನೆಲ್ಲ ಮಾಡಿದೆ ಅಂತ. ಸೊ ಅದೆಲ್ಲವನ್ನ ಆಲಿಸ್ಕೊಂಡಿರುವಂಥ ಸಿಎಂ ಸಿದ್ದರಾಮಯ್ಯನವರು ಸರ್ಕಾರದ ವತಿಯಿಂದ ಉತ್ತರ ಕೊಡಬೇಕಾಗತ್ತೆ. ಎಲ್ಲದಕ್ಕೂ ಇವತ್ತು ಉತ್ತರ ಕೊಡ್ತಾರೆ. ಅದರ ಜೊತೆಗೆ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಬಹುದಾದ ಸಾಧ್ಯತೆ ಇದೆ ಅನ್ನುವಂಥ ನಿರೀಕ್ಷೆನ ಇಟ್ಕೊಂಡಿದ್ದಾರೆ. ಹಾಗೇನೆ ಇದರ ಜೊತೆಗೆ ಇನ್ನೊಂದು ಪ್ರಮುಖವಾದಂಥ ವಿಚಾರ, ದ್ವೇಷ ಭಾಷಣದ ವಿಧೇಯಕದ ಚರ್ಚೆಗೆ ಅವಕಾಶ ನೀಡುವ ಸಾಧ್ಯತೆ. ದ್ವೇಷ ಭಾಷಣ ಮಾಡಂಗಿಲ್ಲ, ಆಕ್ಷನ್ಸ್ ತೆಗೆದುಕೊಳ್ತೀವಿ, ಕಠಿಣ ಶಿಕ್ಷೆ ಅನ್ನೋದೊಂದು ಮಸೂದೆ ಮಂಡಿಸಿದ್ದಾರೆ. ಇದಕ್ಕೆ ಬಿಜೆಪಿಗರ ತೀವ್ರ ವಿರೋಧ ಇದೆ. ಆ ಕಾರಣಕ್ಕಾಗಿ ನಮ್ಗೆ ಚರ್ಚೆಗೆ ಅವಕಾಶ ಬೇಕು ಅಂತ ಕೇಳ್ಕೊಂಡಿದ್ರು. ಅದಕ್ಕೆ ಸ್ಪೀಕರ್ ಅವರು ಆಯಿತು ಅವಕಾಶ ಕೊಡ್ತೀನಿ ಅಂತಲೂ ಹೇಳಿದ್ದಾರೆ. ಒಂದು ವೇಳೆ ಅವಕಾಶ ಕೊಟ್ಟರೆ ಸದನದ ಬಾವಿಗೆ ಇಳಿದು ಪ್ರತಿಭಟನೆಯನ್ನ ನಡೆಸಬಹುದಾದ ಸಾಧ್ಯತೆ ಇದೆ. ಅಕಸ್ಮಾತ್ ಎಲ್ಲಾದ್ರೂ ಅವಕಾಶ ಕೊಡಲಿಲ್ಲ ಚರ್ಚೆಗೆ ಅಂತಂದ್ರೆ ಆಗ್ಲೂ ಕೂಡ ಅಲ್ಲೋಲ ಕಲ್ಲೋಲ ಉಂಟಾಗುವಂತ ಸಾಧ್ಯತೆ ಕೂಡ ಇದೆ. ಒಟ್ಟಿನಲ್ಲಿ ಇವತ್ತಂತೂ ಸಹಜವಾಗಿಯೇ ಈ ವಿಚಾರ ಸಾಕಷ್ಟು ಮಟ್ಟಿಗೆ ಸುದ್ದಿ ಆಗಬಹುದಾದ ನಿರೀಕ್ಷೆಯನ್ನ ಇಟ್ಕೊಳ್ಳಲಿದೆ. ಇನ್ನು ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನ ನಡೆಸೋದಕ್ಕೆ ಬಿಜೆಪಿ ಏನೆಲ್ಲ ತಯಾರಿಗಳನ್ನ ಮಾಡ್ಕೊಳ್ಬೇಕಾಗಿತ್ತು ಆ ಎಲ್ಲ ತರದ ತಯಾರಿಯನ್ನ ಮಾಡ್ಕೊಳ್ಳಲಾಗಿದೆ. ಇವ್ರೇನು ಹೇಳ್ತಾ ಇರೋದು ಬಿಜೆಪಿಗರು ಅಂತಂದ್ರೆ, ಈ ದ್ವೇಷ ಭಾಷಣವನ್ನ ವಿರೋಧಿಸ್ತಾ ಇರೋದಲ್ಲ, ಇವರು ಬಿಜೆಪಿಗರನ್ನು ವಿರೋಧಿಸ್ತಾ ಇರೋದು. ನಮ್ಮನ್ನ ಗುರಿಯಾಗಿಸ್ಕೊಂಡೇ ಈ ಒಂದು ಮಸೂದೆಯನ್ನು ಜಾರಿಗೆ ತರಕ್ಕೆ ಹೊರಟಿದ್ದಾರೆ. ಅದರ ಜೊತೆಗೆ ದ್ವೇಷ ಭಾಷಣ ಅಲ್ಲ, ನಾವು ಸತ್ಯ ಮಾತಾಡ್ತೀವಿ, ಸತ್ಯ ಅಂತಂದ್ರೆ ಇವರಿಗಾಗಲ್ಲ, ಮಾತಾಡೋದನ್ನ ಹತ್ತಿಕ್ಬೇಕು, ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ಬೇಕು ಅಂತಾನೆ ಈ ಕೆಲಸ ಮಾಡ್ತಾ ಇರೋದು ಕಾಂಗ್ರೆಸ್ನವರು. ಸತ್ಯ ಮಾತಾಡಿದ್ರೆ ಇವರಿಗೊಂಥರ ಸಮಸ್ಯೆ ಅನ್ನೋದನ್ನ ಬಿಜೆಪಿಗರು ಹೇಳ್ತಾ ಇರೋದು. ಬಟ್ ಕಾಂಗ್ರೆಸ್ನವ್ರ ವಾದಗೇನು, ಕಿತಾಪತಿ ಮಾಡೋ ಕೆಲಸವನ್ನು ಬಿಜೆಪಿಗರೇ ಮಾಡೋದು. ಸೊ ಆ ಕಾರಣಕ್ಕಾಗಿ ಈ ಒಂದು ಅಸ್ತ್ರವನ್ನು ನಾವು ಪ್ರಯೋಗ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಬೆಳಗಾವಿಯಿಂದ. ಶಿವು, ಇವತ್ತು ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಆಗತ್ತೆ, ಗದ್ದಲನು ಕೂಡ ಉಂಟಾಗತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಮುಖವಾಗಿ ಉತ್ತರ ಕರ್ನಾಟಕ ಈ ಭಾಗದ ಬಗ್ಗೆ ಫೋಕಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೇ ಚಳಿಗಾಲದ ಅಧಿವೇಶನ ಮಹತ್ವವನ್ನು ಪಡ್ಕೊಳ್ಳೋದು. ಅನೇಕ ಬೇಡಿಕೆಗಳಿದೆ. ಸೊ ಪಕ್ಷದವರೇ ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬಹುದಾದ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಮೊದಲಿಗೆ ಉತ್ತರ ಕರ್ನಾಟಕದ ಬಗ್ಗೆ ನಾವು ಫೋಕಸ್ ಮಾಡೋದಾದ್ರೆ ಇವತ್ತಿನ ಸದನ ಎಷ್ಟು ಮಹತ್ವ ಪಡ್ಕೊಳ್ಳುತ್ತೆ ಅಂತ ಶಿವು? ನೀತಿ, ಇವತ್ತು ಬೆಳಗಾವಿ ಸುವರ್ಣಸೌಧದಲ್ಲಿ ನಡೀತಾ ಇರುವಂತಹ ವಿಧಾನಮಂಡಲ ಅಧಿವೇಶನ 8ನೇ ದಿನಕ್ಕೆ ಕಾಲಿಡ್ತಾ ಇದೆ. ಇವತ್ತು ವಿಧಾನಸಭೆಯಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆಗಳು ಕೂಡ ಆಗತ್ತೆ. ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಕಳೆದ 5 ದಿನಗಳಿಂದ ನಿರಂತರವಾಗಿ ಚರ್ಚೆಗಳಾಗಿದೆ. ಶಾಸಕರು ತಮ್ಮ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಉತ್ತರ ಕರ್ನಾಟಕದ ಮೇಲಿನ ಚರ್ಚೆಗಳಿಗೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉತ್ತರವನ್ನು ಕೊಡಲಿದ್ದಾರೆ. ಈ ಉತ್ತರದ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಭಾಗಕ್ಕೆ ಪದೇ ಪದೇ ಅನ್ಯಾಯ ಆಗ್ತಾ ಇದೆ, ಇಲ್ಲಿನ ಸಮಸ್ಯೆಗಳನ್ನು ಸರಿಪಡಿಸ್ತಾ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನುವಂತಹ ಆರೋಪಗಳೇನಿತ್ತು ಅದಕ್ಕೆ ಪೂರಕವಾಗಿ ಒಂದು ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡುವಂಥ ಸಾಧ್ಯತೆಗಳಿದೆ. ಕಳೆದ ಕ್ಯಾಬಿನೆಟ್ ಸಭೆಯಲ್ಲಿ ಇದರ ಬಗ್ಗೆ ಗಂಭೀರವಾಗಿ ಚರ್ಚೆಯನ್ನು ಮಾಡಿ ಒಂದು ಪ್ಯಾಕೇಜನ್ನು ಘೋಷಣೆ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿತ್ತು. ಹಾಗಾಗಿ ಮುಖ್ಯಮಂತ್ರಿಗಳು ಇವತ್ತು ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡುವಂಥ ಸಾಧ್ಯತೆಗಳಿದೆ. ಈ ಭಾಗದ ಜನರ ಒಂದು ಕಣ್ಣೀರನ್ನು ಒರೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಪ್ಯಾಕೇಜ್ ಇರಲಿದೆ ಅನ್ನುವಂಥ ಮಾಹಿತಿಗಳಿದೆ. ಸೊ ಪ್ಯಾಕೇಜು ಯಾವ ರೀತಿಯಾಗಿರುತ್ತೆ, ನೀರಾವರಿ ಯೋಜನೆ ಮತ್ತು ಅಭಿವೃದ್ಧಿ ಮೂಲಸೌಕರ್ಯಗಳಿಗೆ ಸಂಬಂಧಪಟ್ಟಂತೆ ಯಾವ ಕೊಡುಗೆಯನ್ನು ಕೊಡಲಾಗತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಹಾಗಾಗಿ ಇವತ್ತಿನ ಸದನ ಸಾಕಷ್ಟು ಕುತೂಹಲದಿಂದ ಕೂಡಿದೆ. ಇದರ ಜೊತೆಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸರಿಯಾಗಿ ಬಾಕಿ ಹಣವನ್ನು ಕೊಟ್ಟಿಲ್ಲ, 3 ತಿಂಗಳ ಬಾಕಿ ಹಣವನ್ನು ಸರ್ಕಾರ ಪೆಂಡಿಂಗ್ ಇಟ್ಟಿದೆ ಅಂತೇಳಿ BJP ನಾಯಕರು ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸಿದರು. ನಿಲುವಳಿ ಸೂಚನೆಯಡಿ ನಮಗೆ ಚರ್ಚೆಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಪ್ರತಿಪಕ್ಷ ನಾಯಕ ಅಶೋಕ್ ಅವರು ವಿಧಾನಸಭೆಯಲ್ಲಿ ನಿಲುವಳಿಯನ್ನು ಕೂಡ ನೋಟಿಸನ್ನು ಕೊಟ್ಟಿದ್ದರು. ಹಾಗಾಗಿ ಸ್ಪೀಕರ್ ಅವರು ನಾಳೆ ನಿಮಗೆ ಅವಕಾಶವನ್ನು ಮಾಡಿಕೊಡ್ತೇವೆ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ನಿಲುವಳಿ ಸೂಚನೆಯಡಿ BJPಗೆ ಮಾತನಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೆ. ಆದರೆ ಅಂಕಿ ಅಂಶಗಳ ಸಮೇತ ಯಾವ್ಯಾವ ತಿಂಗಳು ಬಾಕಿ ಹಣ ಪೆಂಡಿಂಗ್ ಇದೆ ಅನ್ನುವಂಥ ವಿಚಾರ, ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯಲ್ಲೂ ಕೂಡ ಹಣ ದುರ್ಬಳಕೆ ಆಗಿರುವಂಥ
ಆರೋಪ ಈಗ ಮಾಡಲಾಗ್ತಾ ಇದೆ. ಸೊ ಇದರ ಬಗ್ಗೆ ಕೂಡ ಬೆಳಕನ್ನು ಚೆಲ್ಲುವಂಥ ಒಂದು ಸಾಧ್ಯತೆಗಳಿದೆ. ಸರ್ಕಾರಕ್ಕೆ ಮುಜುಗರವನ್ನು ತರುವಂಥ ಒಂದು ಪ್ರಯತ್ನಕ್ಕೆ ಬಿಜೆಪಿ ನಾಯಕರು ಕೈ ಹಾಕಲಿದ್ದಾರೆ. ಹಾಗಾಗಿ ಚರ್ಚೆಗೆ ಅವಕಾಶ ಕೊಡ್ತಾರಾ ಹೇಗೆ ಅನ್ನುವಂಥದ್ದು ಇಲ್ಲಿ ಮುಂದೆ ಇರುವಂಥ ಪ್ರಶ್ನೆ. ಇದರ ಜೊತೆಗೆ ದ್ವೇಷ ಭಾಷಣಕ್ಕೆ ಸಂಬಂಧಪಟ್ಟಂತೆ ಒಂದು ವಿಧೇಯಕವನ್ನು ಸರ್ಕಾರ ತಂದಿದೆ. ಕಾಯ್ದೆಯನ್ನು ತರಬೇಕು ಅಂತೇಳಿ ಸರ್ಕಾರ ಹೊರಟಿದೆ. ಬಿಜೆಪಿ ನಾಯಕರನ್ನು ಗುರಿಯಾಗಿಟ್ಕೊಂಡೇ ಈ ವಿಧೇಯಕವನ್ನು ತರಲಾಗ್ತಾ ಇದೆ ಅನ್ನುವಂಥ ಆರೋಪವನ್ನು ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಕರಾವಳಿ ಭಾಗದಲ್ಲಿ ಆಗ್ತಾ ಇರುವಂತಹ ಕೋಮುದ್ವೇಷಗಳಿಗೆ ಅಲ್ಲಿ ಆಗುವಂತಹ ಪ್ರಚೋದನಕಾರಿ ಭಾಷಣಗಳೇ ಕಾರಣ ಅನ್ನುವಂಥ ಆರೋಪಗಳಿದೆ. ಸೊ ಹಾಗಾಗಿ ಅದಕ್ಕೆ ಕಡಿವಾಣವನ್ನು ಹಾಕಿದರೆ ಎಲ್ಲದಕ್ಕೂ ಸಮಸ್ಯೆಗಳು ಪರಿಹಾರ ಆಗತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ ವಿಧೇಯಕವನ್ನು ತರಲಾಗ್ತಾ ಇದೆ. ಪಕ್ಷಾತೀತವಾಗಿ ಸಂಘ ಸಂಸ್ಥೆಗಳಿರಲಿ, ಸಂಘಟನೆಗಳಿರಲಿ, ಪಕ್ಷದ ನಾಯಕರುಗಳೇ ಇರಲಿ, ಮುಖಂಡರುಗಳೇ ಇರಲಿ, ಯಾರೇ ಆಗಲಿ ಇನ್ನು ಮುಂದೆ ಈ ದ್ವೇಷ ಭಾಷಣವನ್ನು ಮಾಡಿದರೆ ಅವರಿಗೆ ಜೈಲು ಶಿಕ್ಷೆ ಮತ್ತು ದಂಡವನ್ನು ವಿಧಿಸುವಂಥ ಒಂದು ಶಿಕ್ಷೆಯನ್ನು ಈ ವಿಧೇಯಕದಲ್ಲಿ ಅಳವಡಿಕೆ ಮಾಡಲಾಗಿದೆ. ಹಾಗಾಗಿ ಆ ದ್ವೇಷ ಭಾಷಣದ ಬಿಲ್ಲನ್ನು ಈಗಾಗಲೇ ಗೃಹ ಸಚಿವ ಪರಮೇಶ್ವರ್ ಅವರು ಮಂಡನೆಯನ್ನು ಮಾಡಿದ್ದಾರೆ. ಆದರೆ ಚರ್ಚೆಗೆ ಬಂದಿರಲಿಲ್ಲ. ಇವತ್ತು ಅದು ಚರ್ಚೆಗೆ ಬರುವಂಥ ಸಾಧ್ಯತೆಗಳಿಗೆ ಚರ್ಚೆಗೆ ಬಂದಿದ್ದೇ ಆದರೆ ಬಿಜೆಪಿ ಶಾಸಕರು ಅದನ್ನು ಮತ್ತೆ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸುವಂಥ ಸಾಧ್ಯತೆಗಳಿದೆ. ಯಾಕೆಂದರೆ ತಮ್ಮ ವಿರುದ್ಧವೇ ಈ ಬಿಲ್ಲನ್ನು ತರಲಾಗ್ತಾ ಇದೆ ಎನ್ನುವಂತಹ ಮನಸ್ಥಿತಿಗೆ ಬಿಜೆಪಿ ನಾಯಕರು ಬಂದಿರೋದ್ರಿಂದ ಸಹಜವಾಗಿ ಇದಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಲಿದ್ದಾರೆ. ಸದನದ ಬಾವಿಗೆ ಇಳಿದು ಪ್ರತಿಭಟನೆಯನ್ನು ನಡೆಸೋದಕ್ಕೂ ಕೂಡ ಈಗಾಗಲೇ ಬಿಜೆಪಿ ನಾಯಕರು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಹಾಗಾಗಿ ಈ ಹೇಟ್ ಸ್ಪೀಚ್ ಬಿಲ್ಗೆ ಇವತ್ತು ಚರ್ಚೆಗೆ ಬರುತ್ತಾ ಹೇಗೆ ಅನ್ನುವಂಥದ್ದು ಕುತೂಹಲವನ್ನು ಮೂಡಿಸ್ತಾ ಇದೆ ನೀತಿ. ಅದರ ಜೊತೆಗೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನುವಂಥ ಆರೋಪಗಳನ್ನು ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಜೊತೆಗೆ ಅಭಿವೃದ್ಧಿ ವಿಚಾರದಲ್ಲೂ ಕೂಡ ಸರಿಯಾಗಿ ಅನುದಾನವನ್ನು ಕೊಡ್ತಾ ಇಲ್ಲ, ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ, ಪಂಚ ಗ್ಯಾರಂಟಿಗಳಿಗೆ ಸರ್ಕಾರ ಎಲ್ಲ ಹಣವನ್ನು ಕೂಡ ಫೋಲ್ ಮಾಡ್ತಾ ಇದೆ ಅನ್ನುವಂಥ ಆರೋಪಗಳನ್ನು ಮೊದಲಿನಿಂದಲೂ ಕೂಡ ಮಾಡಲಾಗ್ತಾ ಇದೆ. ಹಾಗಾಗಿ ಈ ವಿಚಾರದ ಬಗ್ಗೆ ಕೂಡ ಇವತ್ತಿನ ಸದನದಲ್ಲಿ ಚರ್ಚೆಗೆ ಬರಲಿದೆ. ಆ ಸಂದರ್ಭದಲ್ಲಿ ಸಾಕಷ್ಟು ವಾಕ್ಸಮರಗಳು ಕೂಡ ಆಗುವಂಥ ಸಾಧ್ಯತೆಗಳಿದೆ. ಬಿಜೆಪಿ ನಾಯಕರು ಹಲವು ವಿಷಯಗಳನ್ನು ಮುಂದಿಟ್ಕೊಂಡು ಸರ್ಕಾರದ ವಿರುದ್ಧ ತಿರುಗಿ ಬೀಳೋದಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ. ಅದರ ನಡುವೆ ಸರ್ಕಾರ ಕೂಡ ಪ್ರತಿಪಕ್ಷಗಳಿಗೆ ಸರಿಯಾಗಿ ತಿರುಗೇಟನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಕೂಡ ಸಾಕಷ್ಟು ಅಂಕಿಅಂಶಗಳ ಸಮೇತ ದಾಖಲೆಗಳನ್ನು ಕೂಡ ಮುಂದಿಟ್ಕೊಂಡಿದೆ. ಹಾಗಾಗಿ ಇವತ್ತಿನ ವಿಧಾನಸಭೆ ಕಲಾಪ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ನೀತಿ. ಓಕೆ ಶಿವ, ಇನ್ನೊಂದು ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡೋದಾದ್ರೆ ಈಗ ಪ್ರತಿಪಕ್ಷಗಳಿಗಿಂತ ಸ್ವಪಕ್ಷದವ್ರ ಬೇಡಿಕೆನೇ ಉತ್ತರ ಕರ್ನಾಟಕ ಭಾಗಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಾಗೇ ಇದೆ. ಸೊ ವಿಶೇಷವಾದಂಥ ಪ್ಯಾಕೇಜು, ಹೆಚ್ಚಿನ ಒತ್ತು, ಪ್ರತ್ಯೇಕ ಜಿಲ್ಲೆ ಈ ಥರದ್ದೆಲ್ಲ ಕೇಳ್ಕೊಳ್ತಾ ಇದ್ದಾರೆ. ಪ್ರತ್ಯೇಕ ರಾಜ್ಯ ಬೇಕು ಅಂತಲೂ ಕೇಳ್ಕೊಳ್ತಾ ಇದ್ದಾರೆ. ಹೀಗಿರ್ಬೇಕಾದ್ರೆ ಇದಕ್ಕೆ ಫೋಕಸ್ ಮಾಡುವಂಥ ನಿಟ್ಟಿನಲ್ಲಿ ಸರ್ಕಾರದ ವತಿಯಿಂದ ಅಥವಾ ಸಿದ್ದರಾಮಯ್ಯನವರ ಇವತ್ತಿನ ಈ ಮಾತಾಗಿರ್ಬೋದು ಎಷ್ಟು ಮಹತ್ವವನ್ನು ಪಡ್ಕೊಳ್ಳುತ್ತೆ, ಏನೇನು ನಿರೀಕ್ಷೆನ ಆ ಭಾಗದ ಸಚಿವರುಗಳು, ಶಾಸಕರುಗಳು, ಸ್ವಪಕ್ಷದವರು ಮತ್ತು ಆ ಭಾಗದ ಜನ ಇಟ್ಕೊಂಡಿದ್ದಾರೆ ಅಂತ? ರೀತಿ ಸಹಜವಾಗಿ ಬೆಳಗಾವಿಯಲ್ಲಿ ಸದನ ನಡೆಯಿಸೋದು ಉತ್ತರ ಕರ್ನಾಟಕ ಭಾಗದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಇಲ್ಲಿ ಚರ್ಚೆಯನ್ನು ಮಾಡಬೇಕು, ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕು, ಮತ್ತು ಸರ್ಕಾರ ಈ ಕಡೆ ಗಮನವನ್ನು ಹರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸದನವನ್ನು ಕರೆಯಲಾಗತ್ತೆ. ಆದರೆ ಪ್ರತಿ ಬಾರಿ ಸದನ ನಡೆದಾಗಲೂ ಕೂಡ ಕೊನೆಯ ಬಾರಿಗೆ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಚರ್ಚೆಗೆ ಅವಕಾಶವನ್ನು ಕೊಡಲಾಗ್ತಾ ಇತ್ತು. ಆದರೆ ಈ ಬಾರಿ ಮೊದಲಿಗೆ ಚರ್ಚೆಗೆ ಅವಕಾಶವನ್ನು ಕೊಡಲಾಗಿತ್ತು. 5 ದಿನಗಳಿಂದ ಈ ಸಮಗ್ರ ಚರ್ಚೆಯನ್ನು ಮಾಡಲಾಗಿದೆ. ಶಾಸಕರು ತಮ್ಮ ತಮ್ಮ ಕ್ಷೇತ್ರಗಳ ಉತ್ತರ ಕರ್ನಾಟಕ ಭಾಗಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಸಮಸ್ಯೆಗಳಿದೆ, ನೀರಾವರಿ ಯೋಜನೆಗಳಿರ್ಬೋದು, ಮಹದಾಯಿ, ಕೃಷ್ಣಾ ಮೇಲ್ದಂಡೆ ಯೋಜನೆ ವಿಚಾರಗಳಿರ್ಬೋದು, ಇಲ್ಲಿನ ಮೂಲಸೌಕರ್ಯ, ರಸ್ತೆ, ಕುಡಿಯೋ ನೀರು, ಹಾಗೆ ಚರಂಡಿ, ಈ ಮೂಲಸೌಕರ್ಯಗಳಿರ್ಬೋದು, ಇದರ ಬಗ್ಗೆ ಈಗಾಗಲೇ ಸಾಕಷ್ಟು ಬೆಳಕನ್ನು ಚೆಲ್ಲಿದ್ದಾರೆ. ಅದರ ಜೊತೆಗೆ ದಕ್ಷಿಣ ಕರ್ನಾಟಕಕ್ಕೆ ಹೋಲಿಸಿದಾಗ ಶೈಕ್ಷಣಿಕ ಗುಣಮಟ್ಟ ಇಲ್ಲಿ ಕಡಿಮೆ ಇದೆ, ಶೈಕ್ಷಣಿಕ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅನ್ನುವಂಥ ಆ ಒತ್ತಾಯವನ್ನು ಕೂಡ ಈಗಾಗಲೇ ಇಲ್ಲಿನ ಈ ಭಾಗದ ಶಾಸಕರು ಮಾಡಿದ್ದಾರೆ. ನೀರಾವರಿ ಯೋಜನೆಗಳಿಗೆ ಹೆಚ್ಚಿನ ಅನುದಾನವನ್ನು ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ದಾರೆ. ಜೊತೆಗೆ ಕೈಗಾರಿಕೆಗಳಿಗೆ ಈ ಭಾಗಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು, ಎಲ್ಲವೂ ಕೂಡ ಬೆಂಗಳೂರು ಕೇಂದ್ರೀಕೃತವಾಗ್ತಾ ಇದೆ ಅನ್ನುವಂತಹ ಆರೋಪಗಳನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಸರ್ಕಾರ ಕೂಡ ಈಗ 5 ದಿನಗಳಿಂದ ಚರ್ಚೆಯನ್ನು ನಡೆಸಿರೋದ್ರಿಂದ ಸಹಜವಾಗಿ ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡಬೇಕಾಗತ್ತೆ. ನೀರಾವರಿ ಯೋಜನೆಗಳಿಗೆ, ಹಾಗೆ ಅಭಿವೃದ್ಧಿ ಕೆಲಸಗಳಿಗೆ, ರಸ್ತೆ, ಚರಂಡಿ, ಕುಡಿಯೋ ನೀರು, ಈ ಎಲ್ಲ ವಿಚಾರಗಳಲ್ಲೂ ಕೂಡ ಅನುದಾನವನ್ನು ಘೋಷಣೆ ಮಾಡುವಂಥ ಒಂದು ಸಾಧ್ಯತೆಗಳಿದೆ. ಯಾಕೆಂದರೆ ಮಾಡಬೇಕಾಗತ್ತೆ ಈ ಭಾಗಕ್ಕೆ. ಯಾಕೆಂದರೆ ಕೆಲವು ಜಿಲ್ಲೆಗಳಲ್ಲಿ ಒಂದು ಹೆಚ್ಚಿನ ಆದಾಯ ಇರಬಹುದು, ಆದರೆ ಬಹುತೇಕ ಜಿಲ್ಲೆಗಳಲ್ಲಿ ಇವತ್ತಿಗೂ ಕೂಡ ಆದಾಯ ಇಲ್ಲ.
ಅದರ ಜೊತೆಗೆ ಶೈಕ್ಷಣಿಕ ಗುಣಮಟ್ಟ ಕೂಡ ಸರಿಯಾಗಿ ಇಲ್ಲ. ಸೊ ಇದರ ಕಡೆ ಹೆಚ್ಚಿನ ಗಮನವನ್ನು ಕೇಂದ್ರೀಕರಿಸಬೇಕಾಗತ್ತೆ. ಆ ರೀತಿಯಾಗಿ ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡಿದ್ದೇ ಆದರೆ, ಇಲ್ಲಿನ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಳ ಮಾಡಿದ್ದೇ ಆದರೆ, ಉದ್ಯೋಗಾವಕಾಶಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಈ ಭಾಗಕ್ಕೆ ಕೊಟ್ಟಿದ್ದೇ ಆದರೆ ಆಗ ಈ ಭಾಗದ ಜನರಿಗೂ ಕೂಡ ಅನುಕೂಲ ಆಗತ್ತೆ. ಸೊ ಆ ನಿಟ್ಟಿನಲ್ಲಿ ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ನೋಡಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ಶಿವ, ತಮ್ಮ ಡೀಟೇಲ್ಸ್ಗಾಗಿ.